ಸ್ನೇಹಿತರೆ, ಯುದ್ಧ ಶುರುವಾಗೋದು ರಣರಂಗದಲ್ಲಿ, ಅದು ಅಂತ್ಯಗೊಳ್ಳೋದು ಕೂಡ ಅದೇ ಸಮರ ಭೂಮಿಯಲ್ಲಿ. ಎಲ್ಲೋ ಮೂಲೆಗೆ ಹೊಡೆದ್ರೆ ಯುದ್ಧ ಗೆಲ್ಲೋಕೆ ಆಗಲ್ಲ, ಮೂಲಕ್ಕೆ ಹೊಡೆದ್ರೆ ಮಾತ್ರ ವಿಜಯ ಪ್ರಾಪ್ತಿಯಾಗೋದು. ಇದೀಗ ಆ ಮೂಲವನ್ನ ಹುಡುಕಿ ಅದಕ್ಕೆ ಬಿಸಿ ಮುಟ್ಟಿಸಿ ವಿಜಯಾಶ್ವಮೇಧ ನಡೆಸೋಕೆ ಸಕಲ ರೀತಿಯಲ್ಲಿಯೂ ಸಜ್ಜಾಗಿಯೇ ದೆಹಲಿಗೆ ದಾಂಗುಡಿ ಇಟ್ಟಾಗಿದೆ ಡಿಕೆ ಶಿವಕುಮಾರ್. ಹಾಗಿದ್ರೆ ದೆಹಲಿಯಲ್ಲಿ ಡಿಕೆ ಯಾವೆಲ್ಲ ದಾಳಗಳನ್ನ ಉರುಳಿಸಲಿದ್ದಾರೆ? ಪಟ್ಟದ ಕದನದಲ್ಲಿ ನಿರ್ಣಾಯಕ ಹೋರಾಟಕ್ಕೆ ಹಿಡಿದು ಬಿಟ್ಟರ ಕನಕಾಧಿಪತಿ. ಹೈಕಮಾಂಡ್ ಎದುರು ಯಾವೆಲ್ಲ ಡಿಮ್ಯಾಂಡ್ ಇಡೋಕೆ ಡಿಕೆ ತಯಾರಿ ನಡೆಸಿದ್ದಾರೆ? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ರಾಷ್ಟ್ರ ರಾಜಧಾನಿ ಇಂದ್ರಪ್ರಸ್ಥದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಸಿಎಂ ಸಿಂಹಾಸನಕ್ಕಾಗಿ ಯುದ್ಧ ಶುರುವಾಗಿದ್ದು ಇದೇ ಹೈಕಮಾಂಡ್ನ ಎದುರು. ಇದೀಗ 2.5 ವರ್ಷಗಳೇ ಉರುಳಿ ಹೋದ್ವು. ಸಮರ ಇನ್ನೂ ನಿಂತಿಲ್ಲ. ನಿಲ್ಲಿಸಬೇಕಾದವರು ಅದ್ಯಾಕೋ ಮನಸ್ಸು ಮಾಡ್ತಿಲ್ಲ. ಪರಿಣಾಮ ಪಟ್ಟ ಕಾಳಗ ದಿನ ದಿನಕ್ಕೂ ವಿಕೋಪಕ್ಕೆ ಹೋಗ್ತಿದೆ. ಅತ್ತ ಸಿದ್ದರಾಮಯ್ಯ ಅವರ ಪಡೆ ಫುಲ್ ಅಗ್ರೆಸಿವ್ ಮೂಡ್ನಲ್ಲಿದೆ. ಆದ್ರೆ ಮೌನದಲ್ಲಿಯೇ ಎದುರಿಸಿದ ಮಹಾಯುದ್ಧವನ್ನ ಮೌನವಾಗಿಯೇ ಮುಗಿಸೋಕೆ ಮುಂದಾಗಿರೋ ಡಿಕೆ ಶಿವಕುಮಾರ್ ಡೈರೆಕ್ಟ್ ದೆಹಲಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ತಮಗೆ ಜವಾಬ್ದಾರಿ ವಹಿಸಿರೋ ಅಸ್ಸಾಂ ರಾಜ್ಯದ ಚುನಾವಣೆ ಬಗ್ಗೆ ಚರ್ಚೆ ಮಾಡೋಕೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತಿದ್ದಾರೆ. ಸೊ ಇಲ್ಲೆಲ್ಲಿದೆ ಸಿಂಹಾಸನ ಸಮರ ಅಂದುಕೊಂಡ್ರ? ಸ್ನೇಹಿತರೆ, ಡಿಕೆಶಿಗೆ ಅಸ್ಸಾಂ ರಾಜ್ಯದ ಜವಾಬ್ದಾರಿ ವಹಿಸಿರೋದು ನಿಜ. ಆದ್ರೆ ಅದರ ಬಗ್ಗೆ ಚರ್ಚಿಸೋಕೆ ಅವರು ದೆಹಲಿಗೆ ತೆರಳಿರೋದು ಸತ್ಯ. ಆದ್ರೆ ಉದ್ದೇಶ ಒಂದೇ ಆಗಿರಬೇಕು ಅಂತೇನೂ ಇಲ್ವಲ್ಲ. ರಾಷ್ಟ್ರ ರಾಜಧಾನಿಗೆ ತೆರಳೋಕು ಮುನ್ನ ಡಿಕೆ ಆಡಿರೋ ನುಡಿಗಳೇ ಅವರ ನಡೆಯ ನಿಗೂಢತೆಯನ್ನ ಮತ್ತಷ್ಟು ಹೆಚ್ಚಿಸಿರೋದು. ಅಷ್ಟಕ್ಕೂ ದೆಹಲಿಗೆ ತೆರಳೋಕು ಮುನ್ನ ಡಿಕೆ ಹೇಳಿದ್ದೇನು ಅಂದ್ರೆ, ನಾನು ಹಾಗೂ ಸಿದ್ದರಾಮಯ್ಯ ಅವರು ಏನ್ ಮಾತಾಡ್ಕೊಂಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ನಾವಿಬ್ಬರು ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲಾ ಸೇರಿ ಮಾತಾಡ್ಕೊಂಡಿರೋದು. ಬೇರೆಯವರು ಹೇಳಿಕೆ ಕೊಡೋದ್ರಿಂದ ಯಾರಿಗೂ ಪ್ರಯೋಜನವಿಲ್ಲ. ಸ್ನೇಹಿತರೆ, ನಾವು ಕದ್ದು ಮುಚ್ಚಿ ಮಾತನಾಡಿಕೊಂಡಿಲ್ಲ, ಅಲ್ಲಿ ಪಕ್ಷದ ವರಿಷ್ಠರು ಇದ್ದರು ಅನ್ನೋ ಮೂಲಕ ಹೈಕಮಾಂಡ್ ಅಂಗಳದಲ್ಲಿಯೇ ಅಧಿಕಾರ ಹಂಚಿಕೆ ಸೂತ್ರ ಸಿದ್ಧವಾಗಿತ್ತು ಅನ್ನೋದನ್ನ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೀಗ ಇದೇ ವಚನಾಸ್ತ್ರವನ್ನೇ ಮುಂದಿಟ್ಟುಕೊಂಡು ಸಿಎಂ ಸಿಂಹಾಸನವನ್ನ ತಮ್ಮದಾಗಿಸಿಕೊಳ್ಳೋ ಪ್ರಯತ್ನ ಅವರದ್ದು. ಆದ್ರೆ ಇದೆಲ್ಲವೂ ಸಾಧ್ಯವಾಗಬೇಕು ಅಂದ್ರೆ ದೆಹಲಿ ದಂಡನಾಯಕರು ಅಖಾಡಕ್ಕೆ ಇಳಿಬೇಕು. ಅವರು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಹೀಗಾಗಿಯೇ ಡಿಕೆ ದೆಹಲಿ ಭೇಟಿ ಕದನ ಕುತೂಹಲವನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿರೋದು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವ್ರ್ಯಾಕೋ ಈ ಕದನವನ್ನ ತಣಿಸೋಕೆ ಮುಂದಾಗ್ತಾ ಇಲ್ಲ. ಕಡೆಯ ಪಕ್ಷ ಈ ಬಗ್ಗೆ ಚರ್ಚಿಸೋಕೆ ಅಂತ ಭೇಟಿಗೆ ಪ್ರಯತ್ನಿಸಿದ್ರು ಅವರು ಕಣ್ಣಾಮುಚ್ಚಾಲೆಯನ್ನ ಆಡ್ತಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡ ನಂತರ ಯಾವುದೇ ಫಲವಿಲ್ಲದೆ ಅಂತ್ಯ ಕಂಡಿರೋ ಈ ಹಿಂದಿನ ಡಿಕೆ ದೆಹಲಿ ದಂಡಯಾತ್ರೆಗಳೇ ಇದಕ್ಕೆ ಸಾಕ್ಷಿ. ಹೀಗಿದ್ರೂ ಸಹ ಈ ಬಾರಿಯ ದೆಹಲಿ ಪ್ರವಾಸದಲ್ಲಿ ರಾಹುಲ್ ಗಾಂಧಿಯ ಭೇಟಿಗೆ ಅವಕಾಶ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಭೇಟಿಗೆ ಅವಕಾಶ ಸಿಕ್ಕರೆ ಒಂದಿಷ್ಟು ಬಿಗಿಪಟ್ಟುಗಳನ್ನ ಹಾಕೋಕೆ ಅವರು ಸಜ್ಜಾಗಿದ್ದಾರೆ. 2.5 ವರ್ಷಗಳ ನಂತರ ಅಧಿಕಾರ ಹಂಚಿಕೆಯಾಗಿಲ್ಲ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಿಮ್ಮ ನಿಲುವನ್ನ ತಿಳಿಸಿ. ಮಾತು ಕೊಟ್ಟಿದ್ದೀರಿ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ, ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಬಗ್ಗೆ ಸ್ಪಷ್ಟನೆ ನೀಡಿ ಎಂದು ಪಟ್ಟು ಹಾಕೋ ಸಾಧ್ಯತೆಗಳಿವೆ. ಸ್ನೇಹಿತರೆ, ಇಲ್ಲಿ ಡಿಕೆ ಶಿವಕುಮಾರ್ ಬಯಸ್ತಾ ಇರೋದು ಸ್ಪಷ್ಟನೆ. ಆದ್ರೆ ಅದನ್ನ ನೇರ ನಿಷ್ಠೂರವಾಗಿ ಹೈಕಮಾಂಡ್ ಎದುರು ಹೇಳೋದಕ್ಕೆ ಡಿಕೆಗೆ ಕಷ್ಟ. ಯಾಕೆಂದ್ರೆ ಹೈಕಮಾಂಡ್ ಮಾತೆ ಶಾಸನ ಅಂದ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿರೋ ಇವರಿಗೆ ಇಂತಹ ನಡೆಗಳು ಕಷ್ಟ ಅನಿಸುತ್ತವೆ. ಅದೇ ಕಾರಣಕ್ಕೆ ದೆಹಲಿ ದಂಡಯಾತ್ರೆಗೆ ತಮ್ಮ ಸಹೋದರನನ್ನು ಡಿಕೆ ಕರೆದುಕೊಂಡು ಹೋಗ್ತಿದ್ದಾರೆ ಎನ್ನಲಾಗ್ತಿದೆ. ಅಣ್ಣನ ಪರವಾಗಿ ಅಣ್ಣನ ಆಸೆಯನ್ನ ಈಡೇರಿಸೋದಕ್ಕೆ ಸದಾ ಸಿದ್ಧವಾಗಿರೋ ಸಹೋದರನ ಮೂಲಕ ದೆಹಲಿ ಅಂಗಳದಲ್ಲಿ ತಮ್ಮ ಪಟ್ಟನ್ನ ಬಿಗಿಗೊಳಿಸೋಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಪಟ್ಟದ ಯುದ್ಧದಲ್ಲಿ ಅಣ್ಣ ತಮ್ಮ ಅಂತಿಮ ಹೋರಾಟಕ್ಕೆ ಇಳಿದಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿವೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಡಿಕೆ ಶಿವಕುಮಾರ್ ಅವರ ದೆಹಲಿ ದಂಡಯಾತ್ರೆಯಿಂದ ಏನಾದರೂ ಪ್ರಯೋಜನ ಆಗತ್ತಾ, ಅಥವಾ ಮತ್ತದೇ ಯಥಾಸ್ಥಿತಿ ಮುಂದುವರಿಯುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.